ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಕ್ಲಾಸ್. ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನು ನೋಡ್ತಾ ಇದ್ದೀವಿ ಸ್ನೇಹಿತರೆ. ಎಲ್ಲ ರೀತಿಯ ಎಕ್ಸಾಮ್ಸ್ಗಳಿಗೆ ಹೆಲ್ಪ್ಫುಲ್ ಆಗ್ತದೆ. ಈಗ ಬರುವಂಥ ಎಕ್ಸಾಮಲ್ಲಿ ಎಷ್ಟೇ ಟಫ್ ಆಗಿದ್ರು ಕೂಡ ಸ್ಟೇಟ್ಮೆಂಟ್ ಕೇಳಿದ್ರು ಕೂಡ ಈ ಕಾನ್ಸೆಪ್ಟ್ಗಳ ಮೇಲೆ ಅವರು ಸ್ಟೇಟ್ಮೆಂಟ್ ಕೇಳ್ತಾ ಇರೋದು. ಸೊ ಪ್ರೀವಿಯಸ್ ಇರುವಂಥ ಎಲ್ಲ ಕ್ವಶನ್ಸ್ ಒಂದ್ಸಲ ನೋಡಿದಾಗ ಅಲ್ಲಿರುವಂಥ ಕಂಟೆಂಟ್ ಒಂದು ಕ್ಲಾರಿಟಿ ಸಿಗುತ್ತೆ. ಆ ಕ್ಲಾರಿಟಿಯನ್ನು ನೀವು ಯಾವುದೇ ರೀತಿ ಟಫ್ ಎಕ್ಸಾಮಲ್ಲಿ 2-3 ಸ್ಟೇಟ್ಮೆಂಟ್ ಕೊಟ್ಟರು ಕೂಡ ಅಲ್ಲಿ ಕೂಡ ಬೇಕಾಗಿರೋದು ಈ ನಾಲೆಜ್ ಬೇಕಾಗುತ್ತದೆ. ಹಂಗಾಗಿ ಫಾಸ್ಟಾಗಿ ಕ್ವಶನ್ಸನ್ನು ನೋಡ್ತಾ ಹೋಗೋಣ. ಭಾರತದ ಪ್ರಧಾನಮಂತ್ರಿ ಆಗಲು ಕನಿಷ್ಠ ವಯಸ್ಸು ಎಷ್ಟಿರಬೇಕು? ಮಿನಿಮಮ್ ಎಷ್ಟು ಇರಬೇಕು, ಮ್ಯಾಕ್ಸಿಮಮ್ ಅನ್ನೋದು ಎಷ್ಟು ಇಲ್ಲ. ಮಿನಿಮಮ್ ಎಷ್ಟು? 21, 25, 30, 35 ವರ್ಷ. ಇದಕ್ಕೆ ಮಿನಿಮಮ್ 25 ಇಯರ್ಸ್. ಸೊ ಡೈರೆಕ್ಟ್ ಆಗಿರುವಂಥದ್ದು. ನಿಮ್ಮ MLA ಆಗ್ಬೇಕಂದ್ರೂ ಕೂಡ 25, ಲೋಕಸಭಾ MP ಆಗ್ಬೇಕಂದ್ರೆ 25, ಪ್ರಧಾನಮಂತ್ರಿ 25, ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಅದಕ್ಕೂ 25. ಮುಖ್ಯಮಂತ್ರಿ, ಪ್ರಧಾನಮಂತ್ರಿ ಎಲ್ಲ ಮಿನಿಮಮ್ 25 ಆಗಿದ್ರೆ ಸಾಕಾಗ್ತದೆ. ಅಕಸ್ಮಾತ್ ನೀವು ರಾಜ್ಯಸಭಾ ಮೆಂಬರ್ ಆಗ್ಬೇಕಂದ್ರೆ ಅಲ್ಲಿ 30 ವರ್ಷ ಮಿನಿಮಮ್ ಆಗಿರಲೇಬೇಕು. ನಮ್ಮ MLC, ಕರ್ನಾಟಕದಲ್ಲಿ MLC ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್, ವಿಧಾನ ಪರಿಷತ್ತಿನ ಸದಸ್ಯ ಆಗ್ಬೇಕಂದ್ರೆ ಅಲ್ಲಿ 30 ವರ್ಷ ಬೇಕು. ನಂತರ ರಾಷ್ಟ್ರಪತಿ ಆಗ್ಬೇಕಾದ್ರೆ ಎಷ್ಟು ಬೇಕು? ರಾಷ್ಟ್ರಪತಿ ಆಗ್ಬೇಕಾದ್ರೆ 35 ವರ್ಷ ವಯಸ್ಸು. ಉಪರಾಷ್ಟ್ರಪತಿ ಆಗ್ಬೇಕಾದ್ರೆ ಅಲ್ಲಿಯೂ ಮಿನಿಮಮ್ 35 ಆಗಿರಲೇಬೇಕು. ನಮ್ಮ ಗ್ರಾಮ ಪಂಚಾಯತಿ ಎಲೆಕ್ಷನ್ ತಗೋಬೇಕಂದ್ರೆ 21 ಇಯರ್ ಆಗಿರಬೇಕು. ಅಲ್ಲಿ 21 ಇಯರ್ ಆಗಿರಬೇಕು ಅನ್ನುವಂಥದ್ದು. ಸೊ ಈ ರೀತಿ ಬೇಸಿಕ್ ಕ್ವಶನ್ ಕೇಳಿರ್ತಾರೆ, ಇದು ಜ್ಞಾಪಕ ಇರಲಿ. ಮಾನ್ಯತೆ ಹೊಂದಿರುವ ಭಾರತೀಯ ಭಾಷೆಗಳ ಪಟ್ಟಿಯನ್ನು ಸಂವಿಧಾನದ ಯಾವ ಅನುಸೂಚಿಯಲ್ಲಿ ನಮೂದಿಸಲಾಗಿದೆ? ಅನುಸೂಚಿ ಯಾವ ಅನುಸೂಚಿಯಲ್ಲಿ ಬರ್ತದೆ? ಯಾವ ಶೆಡ್ಯೂಲಲ್ಲಿ ಕೊಟ್ಟಿದ್ದಾರೆ? ಭಾರತೀಯ ಭಾಷೆಗಳು ಟೋಟಲ್ ಎಷ್ಟಿದವು? ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಟೋಟಲ್ 14 ಭಾಷೆಗಳಿದ್ದವು. ಈಗ ಹೊಸದಾಗಿ 3 ತಿದ್ದುಪಡಿಗಳನ್ನು ಮಾಡಿ 8 ಭಾಷೆಗಳನ್ನು ಸೇರಿಸಿದ್ದಾರೆ. 22 ಭಾಷೆಗಳು ಈಗಿದಾವು ಅಲ್ಲಿ. ಸೊ ಯಾವ ಅನುಸೂಚಿಯಲ್ಲಿ? 7ನೇದು, 8, 6, 10. ಇದು ಡೈರೆಕ್ಟ್ ಕ್ವಶನ್. 8ನೇ ಅನುಸೂಚಿಯಲ್ಲಿ ಇರುವಂಥದ್ದು. ಯಾವ ತಿದ್ದುಪಡಿ ಮೂಲಕ ಮಾಡಿದರೆ ಸ್ನೇಹಿತರೆ? 21ನೇ ಸಂವಿಧಾನ ತಿದ್ದುಪಡಿ ಮೂಲಕ ಎಷ್ಟು ಭಾಷೆಯನ್ನ? 1 ಭಾಷೆ. ನಂತರ 71ನೇ ಸಂವಿಧಾನ ತಿದ್ದುಪಡಿ ಮೂಲಕ ಎಷ್ಟು ಮಾಡಿದ್ರು? 3 ಭಾಷೆಯನ್ನ ಮಾಡಿದ್ರು. ಈಗ 21 + 71 ಮಾಡಿದ್ರೆ ಎಷ್ಟಾಗ್ತದೆ? 92 ಆಗ್ತದೆ. ಓಕೆ, 1 + 3 ಆದರೆ 4. ಸೊ 92ನೇ ಸಂವಿಧಾನ ತಿದ್ದುಪಡಿಗೆ 4 ಭಾಷೆಯನ್ನ ಅವರು ಸೇರ್ಪಡೆ ಮಾಡಿದ್ದಾರೆ. ಕಮೆಂಟಲ್ಲಿ ಹೇಳ್ತಾ ಹೋಗಿ. ಇದು ಇಯರ್ ಕೂಡ ಕೇಳ್ತಾರೆ, ಯಾವ ವರ್ಷದಲ್ಲಿ ಆಯಿತು ಇದು 3 ಮತ್ತು ಯಾವ ಯಾವ ಭಾಷೆಗಳು, ಇದು ಕೂಡ ಎಕ್ಸಾಮಲ್ಲಿ ಕೇಳಿದ್ದಾರೆ. ಓಕೆ, ಕಮೆಂಟ್ ಮಾಡ್ತಾ ಹೋಗಿ. ಇವೆಲ್ಲ ಕೂಡ ಇನ್ ಡೀಟೇಲ್ ಆಗಿ ನಾವು ಇಂಡಿಯನ್ ಪಾಲಿಟಿ ಈ ಒಂದು ಸಿರೀಸಲ್ಲಿ ಕಂಪ್ಲೀಟ್ ಆಗಿ ಸಂಕಟಿ ಸರ್ ಅಕಾಡೆಮಿ ಆ್ಯಪಲ್ಲಿ ಇನ್ ಡೀಟೇಲ್ ಆಗಿ ಹೇಳಿದ್ದೀನಿ. PSIಗೆ ಸಂಬಂಧಪಟ್ಟಂಗೆ ಎಸ್ಸೆಗಳು ಆ್ಯಂಡ್ KSಗೂ ಕೂಡ ಎಸ್ಸೆ ಯೂಸ್ ಆಗ್ತದೆ. ಎಕನಾಮಿಗೆ ಸಂಬಂಧಪಟ್ಟಂಗೆ ಎಲ್ಲ ಕಂಪ್ಲೀಟ್ ಎಕನಾಮಿ ಮತ್ತು ಆರ್ಥಿಕ ಸಮೀಕ್ಷೆ, ಕರ್ನಾಟಕದ್ದು, ಇಂಡಿಯಾದ್ದು ಬಜೆಟ್, ಇಂಡಿಯಾ ಕರ್ನಾಟಕದ್ದು, ಕೇಂದ್ರ ಸರ್ಕಾರದ ಯೋಜನೆ, ರಾಜ್ಯ ಸರ್ಕಾರದ ಯೋಜನೆ ಎಲ್ಲವೂ ಕವರ್ ಆಗ್ತದೆ. ಆ್ಯಂಡ್ ಗ್ರೂಪ್ B ಪೋಸ್ಟ್ ಒಂದು ಒಳ್ಳೆ ಇಂಪಾರ್ಟೆಂಟ್ ಪೋಸ್ಟ್ ಇರುವಂಥದ್ದು. KS ಎಕ್ಸಾಮ್ ಬರೀಲಾರ್ದೆ ಜಸ್ಟ್ ಒಂದಿನ ಬೆಳಗ್ಗೆ ಒಂದು ಮಧ್ಯಾಹ್ನ ಒಂದು ಪೇಪರ್ ಬರೆದ ತಕ್ಷಣ KS ಹುದ್ದೆ ಸಿಗುವಂಥದ್ದು. ಇದು ಗ್ರೂಪ್ B ಪೋಸ್ಟು ಸೆಪರೇಟ್ ಆಗಿದೆ. ಆ್ಯಂಡ್ ಪ್ರಮೋಷನ್ 5 ವರ್ಷಕ್ಕೆ ಗ್ರೂಪ್ A ಪೋಸ್ಟ್ ಆಗುವಂಥದ್ದು. ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ, ಇದಕ್ಕೆ 15 ಪಾಯಿಂಟಿನ ಒಂದು ಸಿಲೆಬಸ್ ಅನ್ನು ಕೊಟ್ಟಿದ್ದಾರೆ. ಸ್ಪೆಸಿಫಿಕ್ ಪೇಪರ್ 2 100 ಕ್ವಶನ್ಸ್ ಇರ್ತದೆ. 120 ಮಿನಿಟ್ಸ್ ಅಲ್ಲಿ ಬರೀಬೇಕು ಸ್ನೇಹಿತರೆ. 15 ಕೂಡ ಇನ್ ಡೀಟೇಲ್ ಆಗಿ ನಾನು ಚರ್ಚೆ ಮಾಡ್ತಾ ಹೋಗಿದ್ದೀನಿ. 50 ಅವರಲ್ಲಿ ಕಂಪ್ಲೀಟ್ 15 ಯೂನಿಟ್ ಮುಗಿತದೆ. ಆ್ಯಂಡ್ ಇನ್ನೂ 50 ಅವರಲ್ಲಿ ಮಿನಿಮಮ್ 5 to 10 ಟೈಮ್ಸ್ ರಿವಿಷನ್ ಕೂಡ ಆಗ್ತದೆ. ಟೋಟಲ್ 100 ಅವರ್ಸ್ ನಾವು ಇದಕ್ಕೆ ಕೊಟ್ಟುಬಿಟ್ರೆ ಸಾಕು. ಈ ಪೇಪರ್ 2 ಅಲ್ಲಿ ನಿಯರ್ಲಿ 90 ಕ್ವಶನ್ ಸ್ಕೋರ್ ಮಾಡೋ ರೀತಿಯಲ್ಲಿ ನಾನು ಹೇಳ್ತಾ ಹೋಗಿದ್ದೀನಿ. ಅದನ್ನು ಒಂದ್ಸಲ ಅಬ್ಸರ್ವ್ ಮಾಡ್ಬೋದು. ಒಂದು ರಾಜ್ಯದ ವಿಧಾನ ಪರಿಷತ್ತನ್ನು ನಿರ್ಮಿಸುವ ಅಥವಾ ರದ್ದುಪಡಿಸುವ ಕಾರ್ಯ ಯಾರಿಗಿರ್ತದೆ? ಒಂದು ರಾಜ್ಯದ ವಿಧಾನ ಪರಿಷತ್ತನ್ನ ಸ್ಥಾಪನೆ ಮಾಡೋದು, ಎಸ್ಟಾಬ್ಲಿಷ್ ಮಾಡೋದು ಅಥವಾ ಅಬಾಲಿಷ್ ರದ್ದುಪಡಿಸುವಂಥದ್ದು ಯಾರು ಮಾಡ್ತಾರೆ? ಸಂಸತ್ತಿನ ಶಿಫಾರಸಿನ ಮೇರೆಗೆ ರಾಷ್ಟ್ರಾಧ್ಯಕ್ಷರು, ರಾಷ್ಟ್ರಪತಿಯವರು ಮಾಡ್ತಾರೆ ಅಂತ ಹೇಳ್ತಾರೆ. ಸದರಿ ರಾಜ್ಯದ ವಿಧಾನಸಭೆನೇ ಮಾಡಿಬಿಡ್ತದೆ ಅಂತ ಹೇಳ್ತಾರೆ. ಸುಧಾರಣಾ ಕಾನೂನಿನ ಮೂಲಕ ಸಂಸತ್ತು ಮಾಡ್ತದೆ ಅಂತ ಹೇಳ್ತಾರೆ. ಸದರಿ ರಾಜ್ಯದ ವಿಧಾನಸಭೆಯ ಶಿಫಾರಸಿನ ಮೇರೆಗೆ ಸಂಸತ್ತು ಮಾಡುತ್ತದೆ. ಇದು ಸರಿಯಾದ ಉತ್ತರ ಯಾವುದು? ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ರಾಜ್ಯ ವಿಧಾನಸಭೆ ಶಿಫಾರಸು ಮಾಡಬೇಕು ಫಸ್ಟು. ಯಾವ ಮೆಜಾರಿಟಿಯಲ್ಲಿ ಇರ್ತದೆ? 2/3 ಆಫ್ ದಿ ಮೆಂಬರ್ಸ್ ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್ ಅನ್ನುವಂಥದ್ದು. ಅಂದರೆ ವಿಧಾನಸಭೆಯಲ್ಲಿ ಆ ಮೆಜಾರಿಟಿ ಇರಬೇಕು. ಅದು ಸಂಸತ್ತಿಗೆ ಶಿಫಾರಸು ಮಾಡುತ್ತೆ. ಸಂಸತ್ತು ಅದನ್ನು ಒಪ್ಕೋಬೇಕಾದ್ರೆ ಯಾವ ಮೆಜಾರಿಟಿ? ಕೇವಲ ಸಿಂಪಲ್ ಮೆಜಾರಿಟಿ. ಸಿಂಪಲ್ ಮೆಜಾರಿಟಿಯಲ್ಲಿ ಒಪ್ಕೊಂಡ್ಬಿಡ್ತದೆ. ಸಿಂಪಲ್ ಮೆಜಾರಿಟಿಯಲ್ಲಿ ಸಂಸತ್ತು ಒಪ್ಕೊಳ್ಳುತ್ತೆ. ಬಟ್ ಇದು ವಿಧಾನಸಭೆ ಶಿಫಾರಸು ಮಾಡಿದ ತಕ್ಷಣ ಅದು ಒಪ್ಕೊಳ್ಳೇಬೇಕಾ ಸಂಸತ್ತು? ಅದು ಕೂಡ ಕ್ವಶನ್ ಕೇಳಿದ್ರೆ, ಇಸ್ ಇಟ್ ಬೈಂಡಿಂಗ್ ಆನ್ ದ ಪಾರ್ಲಿಮೆಂಟ್? ಆ ಸಂಸತ್ತು ಅದಕ್ಕೆ ಬದ್ಧವಾಗಿರಬೇಕಾ ಶಿಫಾರಸಿಗೆ? ನೋ, ನಾಟ್ ನೆಸಸರಿ. ವಿಧಾನಸಭೆ ಕಳಿಸಿದ ತಕ್ಷಣ ಒಪ್ಕೊಳ್ಳೋದು ಬಿಡೋದು ಸಂಸತ್ತಿಗೆ ಬಿಟ್ಟ ವಿಚಾರ. ಒಪ್ಕೋಬಹುದು, ಬಿಡ್ಬೋದು. ಓಕೆ, ಸೊ ವಿಧಾನಸಭೆ ಸ್ಪೆಷಲ್ ಮೆಜಾರಿಟಿಯಲ್ಲಿ 2/3 ಆಫ್ ದ ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್. ಆ್ಯಂಡ್ ಇಲ್ಲಿ ಸಂಸತ್ತು ಕೇವಲ ಸಿಂಪಲ್ ಮೆಜಾರಿಟಿಯಲ್ಲಿ ಬರುತ್ತೆ. ಇದು ಆರ್ಟಿಕಲ್ ಯಾವುದು ಹೇಳ್ತೀರಾ? ಸಾಕಷ್ಟು ಬಾರಿ ಕೇಳಿದಂಥದ್ದು. KS ಮೇನ್ಸ್ ಅಲ್ಲಿ ಕೂಡ ಇದು ಕ್ವೆಶ್ಚನ್ ಕೇಳಿದ್ದಾರೆ. KS ಮೇನ್ಸ್ ಅಲ್ಲಿ 10 to 15 ಮಾರ್ಕ್ಸ್ಗೆ ಬರ್ತದೆ ಇದು. ಓಕೆ, ಈ ರೀತಿ ಪರ್ಫೆಕ್ಟ್ ಆಗಿ ಕಲಿತಾ ಹೋದ್ರೆ ಯಾವುದೇ ರೀತಿ ಎಲ್ಲ ಕಾನ್ಸೆಪ್ಟ್ ಕ್ಲಿಯರ್ ಮಾಡಿದಾಗ ಒಂದು 2-3 ಸಬ್ಜೆಕ್ಟ್ ಆದರೂ ಈ ಥರ ಪರ್ಫೆಕ್ಟ್ ಆಗಿ ಇನ್ನೊಂದು 2-3 ಸಬ್ಜೆಕ್ಟ್
ಎಬೋ ಎವರೇಜ್ ಇದ್ದರೆ ನೀವು ಯಾವುದೇ ರೀತಿಯ ಎಕ್ಸಾಮನ್ನು ಪಾಸ್ ಆಗ್ಬೋದು. ಸಂವಿಧಾನ ರಚನಾ ಸಮಿತಿಯ ಸದಸ್ಯರು. ಸಂವಿಧಾನ ರಚನಾ ಸಮಿತಿ ಅಂತ ಏನಿತ್ತಲ್ಲ, ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ, ಅಲ್ಲಿ ಯಾರಿದ್ರು? ಜನರಿಂದ ನೇರವಾಗಿ ಚುನಾಯಿತರಾಗಿದ್ರು. ಆ ಸಂವಿಧಾನ ರಚನಾ ಸಮಿತಿ ಸದಸ್ಯರು ಏನಿದ್ರಲ್ಲ, ಅವರು ಜನರಿಂದನೇ ಡೈರೆಕ್ಟ್ ಆಗಿ ಚುನಾಯಿತರಾಗಿದ್ದಾರೆ ಅಂತ ಹೇಳ್ತಾರೆ. ಸರಿಯಾ ತಪ್ಪ ಅನ್ನೋದು ಹೇಳಬೇಕು. ಗವರ್ನರ್ ಜನರಲ್ ಅವರ ನಾಮನಿರ್ದೇಶಿಸಲ್ಪಟ್ಟಿದ್ದರು. ಆಗಿನ ಟೈಮಲ್ಲಿ ಗವರ್ನರ್ ಜನರಲ್ ಅಂತ ಇರ್ತಾರಲ್ಲ, ಅವರಿಂದ ನಾಮನಿರ್ದೇಶನ ನಾಮಿನೇಟ್ ಆಗಿದ್ರು. ವಿವಿಧ ರಾಜ್ಯಗಳ ವಿಧಾನ ಮಂಡಲಗಳಿಂದ ಚುನಾಯಿತರು ಆಗಿದ್ರು ಮತ್ತು ರಾಜರುಗಳು ಆಡಳಿತವಿರುವ ರಾಜ್ಯಗಳ ರಾಜರಿಂದ ನಾಮನಿರ್ದೇಶಿಸಲ್ಪಟ್ಟಿದ್ದರು. ಕೆಲವೊಂದು ವಿಧಾನ ಮಂಡಲಗಳಿಂದ ಅಂದ್ರೆ ಅವಾಗಲೇ ಆಲ್ರೆಡಿ ಚುನಾವಣೆ ನಡೆದಿತ್ತು. ಸಂವಿಧಾನ ರಚನಾ ಸಭೆ ಅನ್ನುತ್ತೆ 1937 ಟೈಮಲ್ಲಿ ಎಲೆಕ್ಷನ್ ನಡೆದ್ಬಿಟ್ಟು ಇಲ್ಲೆಲ್ಲ ಸಾಮಾನ್ಯ ಜನ ಏನ್ ಮಾಡ್ತಾರೆ, ವೋಟ್ ಹಾಕಿ ಒಂದು ವಿಧಾನ ಮಂಡಲವನ್ನ ಕ್ರಿಯೇಟ್ ಮಾಡಿರ್ತಾರೆ. ಈ ವಿಧಾನ ಮಂಡಲದವರು ಇಲ್ಲಿ ಎಲೆಕ್ಟ್ ಮಾಡಿ ಇವ್ರನ್ನ ಕಳಿಸಿದ್ರು ಅಂತ ಹೇಳ್ತಾ ಇದ್ದಾರೆ. ರಾಜ್ಯಗಳ ವಿಧಾನ ಮಂಡಲಗಳಿಂದ ಚುನಾಯಿತರಾಗಿದ್ರು ಮತ್ತು ಕೆಲವೊಂದು ರಾಜಮನೆತಳಿ, ಮೈಸೂರು ರಾಜ್ಯ ಇದೆಯಲ್ಲ, ಮೈಸೂರಲ್ಲಿ ಅಲ್ಲಿ ರಾಜರಿಂದ ಆಡಳಿತ ಪಡ್ತಾ ಇತ್ತಲ್ವಾ, ಅವರು ಅಲ್ಲಿ ರಾಜರೇ ನಾಮಿನೇಟ್ ಮಾಡಿಬಿಡ್ತಿದ್ರು, ನಾಮನಿರ್ದೇಶನ ಮಾಡ್ತಿದ್ರು ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ ಡಿ, ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ನಿಂದ ನಾಮನಿರ್ದೇಶನ ಹೊಂದಿದವರಾಗಿದ್ರು. ಕಾಂಗ್ರೆಸ್ ಅನ್ನೋದು ಅವಾಗಿತ್ತಲ್ಲ, INC ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ 1885 ಅಲ್ಲಿ ಸ್ಥಾಪನೆ ಆಗಿದ್ದು. ನಂತರ ಮುಸ್ಲಿಂ ಲೀಗ್, ಇವರಿಂದ ಏನ್ ಮಾಡಿದ್ರು, ನಾಮನಿರ್ದೇಶನವನ್ನ ಹೊಂದಿದ್ರು ಅಂತ ಹೇಳ್ತಾರೆ. ಸರಿಯಾದ ಉತ್ತರ ಯಾವುದು? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಕೆಲವೊಂದಷ್ಟು ಜನರನ್ನ ಸಾಮಾನ್ಯ ಜನ ಒಂದು ವಿಧಾನ ಮಂಡಲ ಅಂತೇಳಿ ಎಲೆಕ್ಟ್ ಮಾಡಿರ್ತಾರೆ. ಈಗ ನಮ್ಮ ಸಾಮಾನ್ಯ ಜನರೆಲ್ಲ MLA ಎಲೆಕ್ಟ್ ಮಾಡ್ತಾರಲ್ಲ, ಈ MLAಗಳು ರಾಜ್ಯಸಭಾ ಮೆಂಬರ್ನ ಎಲೆಕ್ಟ್ ಮಾಡ್ತಾರೆ, ಪ್ರೆಸಿಡೆಂಟ್ ಅನ್ನ ಎಲೆಕ್ಟ್ ಮಾಡ್ತಾರೆ. ಸೇಮ್ ಅದೇ ತರ ಬಂದಿತ್ತು ಇಲ್ಲಿ. ಈ ಮೆಂಬರ್ಗಳು ಈ ರೀತಿ ವಿವಿಧ ರಾಜ್ಯದ ವಿಧಾನ ಮಂಡಲಗಳಿಂದ ಚುನಾಯಿತರಾಗಿದ್ದರು. ಅವರು ವಿಧಾನ ಮಂಡಲ ಇಲ್ಲಿಂದ ಜನರಿಂದ ಆಗಿಲ್ಲ ಸ್ನೇಹಿತರೆ. ಗವರ್ನರ್ ಜನರಲ್ ಏನೂ ಭಾಗವಹಿಸಿಲ್ಲ ಅಲ್ಲಿ. ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಈ ತರ ಯಾವುದೇ ರೀತಿ ನಾಮನಿರ್ದೇಶನ ಮಾಡಿಲ್ಲ. ಅರ್ಥ ಆಗ್ತಿದೆ? ಈ ರೀತಿ ಕ್ವಶನ್ ಸಾಕಷ್ಟು ಇವನ್ IASಗೂ ಇದು ರಿಪೀಟ್ ಆಗಿದೆ, KS ಅಲ್ಲೂ ಕೇಳಿದ್ದಾರೆ ಇದನ್ನು. ರಾಜ್ಯಸಭಾ ಸಭಾಪತಿಯವರು ಈ ಕೆಳಗಿನವರಿಂದ ಚುನಾಯಿಸಲ್ಪಡುತ್ತಾರೆ. ರಾಜ್ಯಸಭಾ ಸಭಾಪತಿ ಅಂದ್ರೆ ಯಾರು ಇರ್ತಾರೆ? ಅಲ್ಲಿ ನಮಗೆ ಉಪರಾಷ್ಟ್ರಪತಿಯವರು ಇರ್ತಾರೆ. ಸಭಾಪತಿ ಯಾವಾಗಲೂ ಯಾರು ಇರ್ತಾರೆ? ಎಕ್ಸ್ ಆಫಿಷಿಯೋ ಚೇರ್ಮನ್ ಆಫ್ ದಿ ರಾಜ್ಯಸಭಾ ಯಾರು ಇರ್ತಾರೆ? ವೈಸ್ ಪ್ರೆಸಿಡೆಂಟ್ ಹಿಮ್ಸೆಲ್ಫ್ ಇಸ್ ದ ಎಕ್ಸ್ ಆಫಿಷಿಯೋ, ಅಂದ್ರೆ ಪದ ನಿಮಿತ್ತ. ಅಂದ್ರೆ ಉಪರಾಷ್ಟ್ರಪತಿ ಪದವಿಯನ್ನ ಯಾರು ಹೊಂದಿರ್ತಾರೆ ಅವರು ರಾಜ್ಯಸಭಾ ಚೇರ್ಮನ್ ಆಗಿ ಕೆಲಸ ಮಾಡಬೇಕಂತ ಇದೆ. ಓಕೆ, ಯಾರು ಅವ್ರನ್ನ ಹೇಗೆ ಚುನಾಯಿಸ್ತಾರೆ? ರಾಜ್ಯಸಭೆಯ ಚುನಾಯಿತ ಸದಸ್ಯರು ಅವರಿಗೆ ಓಟ್ ಹಾಕ್ತಾರಂತಿದೆ. ರಾಜ್ಯಸಭೆಯ ಎಲ್ಲಾ ಸದಸ್ಯರಿಂದ ಆಗುತ್ತೆ ಓಟ್ ಅವ್ರದ್ದು. ಸಂಸತ್ತಿನ ಚುನಾಯಿತ ಸದಸ್ಯರಿಂದ ಆಗ್ತದೆ. ಸಂಸತ್ತಿನ ಎಲ್ಲ ಸದಸ್ಯರಿಂದ ಆಗ್ತದೆ. ಯಾವುದು ಸರಿಯಾದ ಉತ್ತರ? ಇದು ಕೂಡ ಈಜಿ ಕ್ವಶನ್. ಓದ್ದವರಿಗೆ, ಓದೇ ಇದ್ದವರಿಗೆ ಕನ್ಫ್ಯೂಷನ್ ಆದ ಸ್ಟಾರ್ಟ್ ಆಗುತ್ತೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ರಾಷ್ಟ್ರಪತಿಗಾದ್ರೆ ಏನ್ ಹೇಳ್ತೀವಿ ಸ್ನೇಹಿತರೆ? ಸಂಸತ್ತಿನ ಚುನಾಯಿತ ಸದಸ್ಯರು ಅಂತ ಹೇಳ್ತಿದ್ವಿ ನಾವು. ರಾಷ್ಟ್ರಪತಿಯವರಿಗಾದ್ರೆ ಚುನಾಯಿತ, ಎಲೆಕ್ಟೆಡ್ MP, ಎಲೆಕ್ಟೆಡ್ ಇದು ಇತರ MLA. ಎಲೆಕ್ಟೆಡ್ MP ಯಾವುದು? ಲೋಕಸಭಾ ಪ್ಲಸ್ ರಾಜ್ಯಸಭಾ. ರಾಷ್ಟ್ರಪತಿಗೆ ಹೇಳ್ತಾ ಇರೋದು ನಾನು. ಈ ಲೈನ್ ರಾಷ್ಟ್ರಪತಿಗೆ ಆಗ್ತದೆ. ಸಂಸತ್ತಿನ ಚುನಾಯಿತ ಸದಸ್ಯ ಅಂದ್ರೆ ಲೋಕಸಭೆಯ ಎಲೆಕ್ಟೆಡ್ ಮೆಂಬರ್ಸ್ ಅಂದ್ರೆ ನಾಮಿನೇಟೆಡ್ ಆಂಗ್ಲೋ ಇಂಡಿಯನ್ ಇರ್ತಾರಲ್ಲ, ಅವ್ರು ಬರಲ್ಲ. ರಾಜ್ಯಸಭೆಯ ಎಲೆಕ್ಟೆಡ್ ಮೆಂಬರ್ಸ್ ಅಲ್ಲಿ 12 ಜನ ನಾಮಿನೇಟ್ ಆಗ್ತಾರಲ್ಲ, ಅವ್ರು ಬರೋದಿಲ್ಲ. ಓಕೆ, ರಾಷ್ಟ್ರಪತಿಗೆ. ನಂತರ ಎಲೆಕ್ಟೆಡ್ MLAs, ಎಲ್ಲೆಲ್ಲಿ ವಿಧಾನಸಭೆ ಇದೆ ಅಲ್ಲಿ MLA ಮತ್ತು ಕೇಂದ್ರಾಡಳಿತ ಪ್ರದೇಶದ ಎಲೆಕ್ಟೆಡ್ MLA ನಾಮಿನೇಟ್ ಮಾಡಿದಂತ ಆಂಗ್ಲೋ ಇಂಡಿಯನ್ ಬರ್ತಿರ್ಲಿಲ್ಲ, ಅದು ರಾಷ್ಟ್ರಪತಿಗೆ ಇತ್ತು. ಬಟ್ ಉಪರಾಷ್ಟ್ರಪತಿಗೆ ಹೇಗಿದೆ? ಉಪರಾಷ್ಟ್ರಪತಿಗೆ ಸಂಸತ್ತಿನ ಎಲ್ಲಾ ಸದಸ್ಯರು ಅಂದ್ರೆ ಅರ್ಥ ಎಲೆಕ್ಟೆಡ್ ಇರ್ಬೋದು, ನಾಮಿನೇಟೆಡ್ ಇರ್ಬೋದು. ಆಂಗ್ಲೋ ಇಂಡಿಯನ್ ಇರ್ತಾರಲ್ಲ ಅವರು ಬರ್ತಾರೆ. ಬಟ್ ಈಗ ಆಂಗ್ಲೋ ಇಂಡಿಯನ್ ಇದೆಯಾ ಸ್ನೇಹಿತರೆ? ಇಲ್ಲ, ತೆಗೆದಾಕಿದ್ದಾರೆ. 104ನೇ ಸಂವಿಧಾನ ತಿದ್ದುಪಡಿ ಮೂಲಕ ಆಂಗ್ಲೋ ಇಂಡಿಯನ್ ತೆಗೆದಾಕಿತ್ತು. ನಾನು ಸಾಕಷ್ಟು ಬಾರಿ ಪ್ರೀವಿಯಸ್ ಕ್ಲಾಸಲ್ಲಿ ನೋಡ್ಬೋದು ನೀವು. SC ಮತ್ತು ST ಅವರಿಗೆ ಇನ್ನ ಮುಂದಿನ 10 ವರ್ಷಗಳ ಕಾಲ ಅಂದ್ರೆ 2030ರವರೆಗೂ 10 ವರ್ಷ ರಿಸರ್ವೇಶನ್ ಅನ್ನ ಎಕ್ಸ್ಟೆಂಡ್ ಮಾಡಿದಾರಲ್ಲ, ಅದರ ಜೊತೆಗೆ ಆಂಗ್ಲೋ ಇಂಡಿಯನ್ ಕೂಡ ತೆಗೆದಾಕಿದ್ದಾರೆ. ಯಾಕಂದ್ರೆ ಅವ್ರದ್ದು ಆಲ್ರೆಡಿ ರಿಪ್ರೆಸೆಂಟೇಷನ್ ಇದೆ, ಅವ್ರಿಗೆ ಅವಶ್ಯಕತೆ ಇಲ್ಲ ಅಂತ ತೆಗೆದಾಕಲಾಯಿತು. ಅದಕ್ಕೆ ಸಂಸತ್ತಿನ ಎಲ್ಲಾ ಸದಸ್ಯರಿಂದ, ಲೋಕಸಭೆಯ ಟೋಟಲ್ ಎಲ್ಲ, ಈಗ ಸದ್ಯಕ್ಕೆ ಎಷ್ಟಿದೆ ಲೋಕಸಭೆ? 543. ಯಾಕಂದ್ರೆ ಆಂಗ್ಲೋ ಇಂಡಿಯನ್ 104ನೇ ಸಂವಿಧಾನ ತಿದ್ದುಪಡಿ 126ನೇ ಮಸೂದೆ ಮೂಲಕ ತೆಗೆದಾಕಿದ್ದಾರೆ. ಇದು ಕಾಯ್ದೆ, ಇದು ಮಸೂದೆ, ಬಿಲ್ ನಂಬರ್. ಓಕೆ, 543 ಇದ್ದಾರೆ. ನಮ್ಮ ರಾಜ್ಯಸಭೆಯಲ್ಲಿ ಎಷ್ಟಿದ್ದಾರೆ? 245 ಇನ್ಕ್ಲೂಡಿಂಗ್ ನಾಮಿನೇಟೆಡ್ ಮೆಂಬರ್. ಇವರೆಲ್ಲರೂ ಕೂಡ ಓಟ್ ಹಾಕ್ತಾರೆ. ಬಟ್ MLAಗಳು ಬರ್ತಾರ ಉಪರಾಷ್ಟ್ರಪತಿಗೆ, MLA ಏನು ಸಂಬಂಧಪಡಲ್ಲ. ಕ್ಲಿಯರ್ ಆಗ್ತಾ ಇದೆ ಸ್ನೇಹಿತರೆ ಇಂಥವೆಲ್ಲ? ಸೊ ಇದನ್ನೆಲ್ಲ ಅಬ್ಸರ್ವ್ ಮಾಡಿ, ಈ ಕೇಸ್ಗಳನ್ನು ನೋಡಿ. ಸಂಕಟಿ ಸರ್ ಅಕಾಡೆಮಿ ಈ ರೀತಿ ಇವೆಲ್ಲ ಸಿಲೆಬಸ್ ಇನ್ ಡೀಟೇಲ್ ಆಗಿ ಚರ್ಚೆ ಮಾಡಿದ್ದೀನಿ. ನೀವು ಎಷ್ಟೇ ಬುಕ್ ತಂದು ಇದನ್ನೆಲ್ಲ ಓದಿದ್ರು ಕೂಡ ತುಂಬಾ ಟೈಮ್ ಕನ್ಸ್ಯೂಮ್ ಆಗ್ತಾರೆ ಸ್ನೇಹಿತರೆ. ನೀಟಾಗಿ ಜಸ್ಟ್ 100 ಅವರ್ಸ್ ಅಲ್ಲಿ, ಬರೀ 50 ಅವರ್ಸ್ ಅಲ್ಲಿ ಸಿಲೆಬಸ್ ಮುಗಿತಿದೆ. ಮತ್ತೆ 50 ಅವರ್ಸ್ ಅಲ್ಲಿ ನಾನು ರಿವಿಷನ್ ಸಾಕಷ್ಟು 5ರಿಂದ 10 ಟೈಮ್ಸ್ ರಿವಿಷನ್ ಮಾಡ್ಕೊಡ್ತೀನಿ. ತುಂಬಾ ಚೆನ್ನಾಗಿದೆ. ಒಳ್ಳೆ 90 ಸ್ಕೋರ್ ಮಾಡೋ ಲೆವೆಲ್ಗೆ ನಿಮಗೆ ನಾಲೆಜ್ ಅನ್ನ ಕೊಡ್ತೀನಿ. ಇದು ನೋಡ್ತಾ ಹೋಗಿ. ಎಕನಾಮಿ ಕೂಡ ಅದ್ಭುತವಾಗಿ ಹೇಳ್ತಾ ಹೋಗಿದ್ದೀನಿ. KSಗೆ ಮಿನಿಮಮ್ ಈ ಎಕನಾಮಿ ಪಾರ್ಟಿಂದ 30 ಕ್ವಶನ್ ಬರ್ತಾವೆ. ಅಂದ್ರೆ ಬೇಸಿಕ್ ಎಕನಾಮಿಯಿಂದ ಒಂದು 15,
ಈ ಒಂದು ಎಕನಾಮಿಕ್ ಸರ್ವೆ ಆ್ಯಂಡ್ ಬಜೆಟಿಂದ 20 ಕ್ವಶನ್ ಪಕ್ಕ, ನಿಯರ್ಲಿ 35 ಕ್ವಶನ್ ಬಂದರೂ ಪಕ್ಕ ನೀವು 30 ಏನೇ ಟಫ್ ತೆಗೆದ್ರು 30 ಸ್ಕೋರ್ ಮಾಡ್ಬೋದು ಕ್ವಶನ್ಸ್. 30 ಕ್ವಶನ್ಸ್ ಅಂದರೆ ನಿಮಗೆ 60 ಮಾರ್ಕ್ಸ್ ಅಲ್ಲೇ ಬರ್ತದೆ. ಸೊ ಒಳ್ಳೆ ಅಡ್ವಾಂಟೇಜ್ ಇದೆ, ಇಟ್ ಯೂಟಿಲೈಸ್ ಮಾಡ್ತಾ ಹೋಗಿ. ಥ್ಯಾಂಕ್ ಯು.